ಯಾವ ಮ್ಯೂಸಿಕ್ ಡೈರೆಕ್ಟರ್ ಅಂದ್ರೆ ಪ್ರಮುಖವಾಗಿರೋರು ಯಾರು ಬರ್ಲಿಲ್ಲ. ಆಮೇಲೆ ಏನ್ ತೀರ್ಮಾನ ತಗೊಳ್ತೀವಿ? ಹೇಳಿ. ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ. ಇವತ್ತು ದಿನ ಕಾಶ್ಮೀರದಲ್ಲಿ ಪಾಲ್ಗಾವ್ ಏನು ಘಟನೆ ನಡೆದಿದ್ದೋ ಅದರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಇಂಥ ಕನ್ನಡದವರು ಇದ್ದಾಗಲೇ ಅದಕ್ಕೋಸ್ಕರನೇ ಇದಾಯಿತು, ಗಲಭೆ ಆಯಿತು. ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ, ತಪ್ಪು ಅಂದಿದ್ವಿ ಅಂತಲೂ ಅವ್ರ ಗಮನಕ್ಕೆ ಬಂದಿಲ್ಲ. ಎರಡನೇದು ಅವ್ರು ಫೇಸ್ಬುಕ್ಕಲ್ಲಿ ಬಿಟ್ಟಿದ್ದಾರೆ. ಅದರಲ್ಲೂ ಅವರು ಅಲ್ಲಿ ಹೋಂಡಾಕಂತರ ವರ್ತಿಸಿದ್ರು. ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಗೊತ್ತೇ ಹೊರತು ನಾವು ಅನ್ಕೊಳ್ತೀವಿ ಅವರು ಸಾರಿ ಕೇಳ್ಬೋದಿಲ್ಲ ಅಂತೇಳಿ. ಆದರೆ ಇಲ್ಲಿವರೆಗೂ ಅವರಿಂದ ಏನೋ ಮನೆ ಇಲ್ಲ, ಯಾವುದೋ ರೀತಿಯ ಕ್ಷಮಾಪಣೆಯೂ ಆಗಿಲ್ಲ. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆಯ ಅಧ್ಯಕ್ಷರುಗಳಿದ್ದಾರೆ, ಬಿಜೆಪಿ ಡೈರೆಕ್ಟರ್ ಇದ್ದಾರೆ, ಹುಡುಗರ ಅಸೋಸಿಯೇಷನ್ ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತಗೊಳ್ತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಆಪರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಈ ಹೊತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರಿಗೆ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರಿತಾಗಿ ನಮಗೆ ಕ್ಷಮ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರೋ, ಎಷ್ಟು ಸೋಮವಾಗಿದ್ದು ಅಷ್ಟೇ ಗೆಲ್ಬಿಟ್ಟಿದ್ದಾರೆ. ಇವತ್ತಿನ ಇಡೀ ಬಡವ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ. ಏನು ಅಷ್ಟು ಅಮಾನ್ಯತೆಗೆ ಸಹಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅದಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾರೆ. ಅಂಥದ್ರಲ್ಲಿ ಯಪ್ಪ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ. ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ. ಇವತ್ತಿನ ದಿನ ನಾವು ಏನು ಇವೆಲ್ಲ ಸೇರಿದ್ವಲ್ಲ ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ರು. ಏನಂತ ಅವರು ಏನು ನಮ್ಮ ಸೋನಿ ಏನು ನಮ್ಮಲ್ಲಿ ಹಾಡು ಹಾಕೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೆಯಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತ ನಾವು ಆದ್ರೆ ಅನ್ಕೊಂಡಿದ್ದೀವಿ. ಸರ್, ಈಗ ಆಲ್ರೆಡಿ ಕೆಲವು ಸಿನಿಮಾಗಳಿಗೆ ಹಾಡಿರ್ತಾರೆ, ಅಂತ ಟೀಮ್ಗಳ ಜೊತೆ ಮಾತಾಡಿದ್ರ ಹಾಡಿದ್ರೆ ಆ ಹಾಡುಗಳನ್ನ ರಿಲೀಸ್ ಮಾಡೋಕ್ಕೆ ಅವಕಾಶಗಳಿದೆಯಾ? ಅದಕ್ಕೆ ವಿರೋಧ ವ್ಯಕ್ತಂದ್ರೆ ಏನ್ ಮಾಡ್ತೀವಿ? ಸರ್ ನಿಜ ನಾವು ಈಗ ಏನು ಕೇಳಿದ್ರೆ ಅದಕ್ಕೆ ಇದ್ರೆ ಈಗ ನಾವೆಲ್ಲ ಅವ್ರು ಕರೀತೀವಿ, ಆಡಿಯೋ ಕಂಪನಿ ಅವ್ರು ಕರೀತಾ ಇದ್ವಿ, ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರೀತಾ ಇದ್ವಿ. ಯಾರ್ಯಾರು ಯಾವ್ದು ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಲಂಕುಷವಾಗಿ ಪರ್ಮನೆಂಟಾಗಿ ಏನಾದ್ರು ಒಂದು ಸಜೆಷನ್ ಇದು ಮಾಡೋದ ಅನ್ನೋದನ್ನು ನಮ್ಮ ಮೈಂಡ್ ಇದೆ. ಸರಿ, ಕ್ಷಮಾಪಣೆ ಏನಿದೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ. ಆಯ್ತು, ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಆದ್ರೂ ಒಂದು ಸಂಪರ್ಕ ಮಾಡ್ಬೋದಿತ್ತಲ್ವಾ? ಎಂತೆಂಥದ ಸಿನಿಮಾಗಳಿಗೆ ಕರ್ಕೊಂಡ್ಬಂದು ಆಡ್ಸೋರ ಹತ್ರ ಕಾಂಟ್ಯಾಕ್ಟ್ ಇರುತ್ತೆ, ಯಾಕೆ ಮಾಡ್ಲಿಲ್ಲ ಅಂತ? ಯಾವ ಪ್ರಯತ್ನಗಳು ಪ್ರಯತ್ನ ಪಟ್ಟಿದ್ದೀವಿ ಅಂದ್ರೆ ಚೇಂಬರ್ ಅಷ್ಟೊಂದು ವೀಕಾ ಸರ್? ಕಾಂಟ್ಯಾಕ್ಟ್ ಪ್ರಯತ್ನ ಪಟ್ಟಿದ್ದೀವಿ. ಘಟನೆ ಹೇಳ್ತಾರೆ ಪ್ರಯತ್ನ ಪಟ್ಟಿಲ್ಲ, ನಿಮ್ಮಿಂದನೇ ಆಗಿಲ್ಲ ಅಂದ್ರೆ ಮತ್ತೆ ಕನ್ನಡಿಗರಿಗೆ ಅವ್ರು ಏನು ಸಂಪರ್ಕ ಸಿಕ್ಕಿಲ್ಲ ಸರ್. ಮೊಬೈಲ್ ಸ್ವಿಚ್ ಆಫ್ ಹಾಗೂ ಕೆಲವು ಭಾರತೀಯ ಮಾತಾಡಿರೋದು ಸಂಪರ್ಕ ಮಾಡೋ ಸಾಧ್ಯತೆಗಳಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಆಡುವಂತ ಅವಕಾಶಗಳು ಹೆಂಗಾಗುತ್ತೆ? ಈಗ ಇನ್ಸಿಡೆಂಟ್ ಆದ್ಮೇಲೆ ಸಂಪರ್ಕ ಅಲ್ಲಮ್ಮ, ಬ್ಯಾನ್ ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಜೊತೆ ಚರ್ಚೆ ಮಾಡ್ತೀವಿ. ನಿರ್ಮಾಪಕರಿದ್ದಾರೆ, ಹೌದು, ಕೆಲವು ಅರ್ಥಸ್ಪರ್ಧ ಆಗಿರುತ್ತೆ, ಅಂದವನ್ನ ತಿಳ್ಕೊಂಡ್ಬಿಟ್ಟು ನಾವು ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ
ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದನ್ನ ತೀರ್ಮಾನ. ಅಲ್ಲ ಸರ್, ಕ್ಷಮೆ ಕೇಳಿದ ತಕ್ಷಣ ಮತ್ತೆ ಅವಕಾಶ ಕೊಟ್ರೆ ಏನು ಅರಿವಾಗುತ್ತೆ ಅವ್ರಿಗೆ? ಇಷ್ಟು ದಿನ ಅವ್ರು ಕೇಳಬಹುದಿತ್ತಲ್ವಾ? ಇಷ್ಟು ದಿನನೇ ಕೇಳಿಲ್ಲ. ಎಮರ್ಜೆನ್ಸಿ ಕರೆದಿದ್ವಿ, ಅವ್ರು ನಮ್ಮವ್ರು ಎಲ್ಲರೂ ಮಾತಾಡಿದ್ದಾರೆ. ಆನ್ಲೈನ್ ಮಾತಾಡ್ಕೊಂಡು ಔಟ್ಪುಟ್ ಅವ್ರು ಹೇಳ್ತಾರೆ. ಅದೆಲ್ಲ ಅಸಹಕಾರ ಅಂತಂದ್ರೆ ಸರ್, ಇವತ್ತು ಸಭೆಯಲ್ಲಿ ಸಂಗೀತ ಸಂಯೋಜಕರು, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ ಇದೆ ಸರ್. ಬರೀ ಮಾತಲ್ಲಿ ಹೇಳ್ತಾರ ಅಥವಾ ಒಂದು ಲೆಟರ್ ಮುಖಾಂತರ ನಾವು ಅವರಿಗೆ ಅಸಹಕಾರ ಕೊಡ್ತೀವಿ? ಆಲ್ರೆಡಿ ಧರ್ಮವಿಶ್ವರ್ ಮತ್ತೆ ಮೇಡಮ್ ಅವ್ರು ಬಿಟ್ಟರು ಬೇರೆ ಯಾರು ಬಂದಿಲ್ಲ. ಹರಿಕೃಷ್ಣ ಇರ್ಬೋದು, ಅರ್ಜುನ್ ಜನ ಇರ್ಬೋದು, ದಿನೇಶ್ ಲೋಕನಾಥ್, ರವಿ ಬಸೂರು, ಸಾಧು ಕೋಕಿಲ್ ಅವರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ಅವ್ರು ಬಂದಿಲ್ಲ. ಅವರು ಅಸಹಕಾರ ತೋರಿಸ್ತಾರೆ ಅಂತ ಏನ್ ಗ್ಯಾರಂಟಿ? ಸರ್, ನಾವು ಒಂದೇ ವಿಷಯವಾಗಿ ಅಧ್ಯಕ್ಷರು ಆಗ್ಬಿಟ್ಟು ಕಂಪ್ಲೀಟ್ ಆಗಿದ್ದು ರೆಕಾರ್ಡ್ ಆಗಲ್ಲ. ಕೇಳಿ ಸರ್, ಅವ್ರ ಅಸಹಕಾರ ತೋರಿಸ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರ್ ಈಗ ತಾನೇ ಚರ್ಚೆ ಮಾಡಿ ಅಲ್ಲ, ಸಭೆಗೆ ಬಂದಿಲ್ವಲ್ಲ ಸರ್? ಸರ್, ಅವ್ರು ಆಲ್ರೆಡಿ ಫೋನಲ್ಲಿ ಮಾತಾಡ್ತಿದ್ರು. ಅವ್ರು ಮಾತಾಡ್ಕೊಂಡಿದ್ದಾರೆ. ಸರ್ ಆಯ್ತು. ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್. ಇದನ್ನ ಸರ್ ತೋರಿಸಿದ್ದೀವಿ ನಮ್ಮ ಇಂಡಸ್ಟ್ರಿಯಿಂದ. ನೀವು ಯಾರು ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲರಿಗೂ ಲೆಟರ್ ಮುಖೇನ ಸರ್, ಈಗ ಕ್ಷಮೆ ಕೇಳಿದ್ರು ಕೂಡ ಅವರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋ ಸಾಕಷ್ಟು ಜನರ ಆಕ್ರೋಶ ಆಗಿದೆ. ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು, ಇದು ಕ್ಷಮಿಸುವಂತದ್ದಲ್ಲ, ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ, ನಮ್ಮ ಭಾಷೆಯಲ್ಲಿ ಇರೋರಿಗೆ ಆಡೋಕೆ ಅವಕಾಶ ಕೊಡಿ, ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ. ಇದಕ್ಕೆ ನಿರ್ಧಾರ ಏನು ಸರ್? ಇಡೀ ಇಂಡಸ್ಟ್ರಿನೇ ಬೇಡ ಅಂದಾಗ ನಾವು ಖಂಡಿತ ಬೇಡ ಸರ್. ನಮ್ಗೆ ಯಾರಾದ್ರೂ ಕರೆಸಿ ಅವರನ್ನ ಹಾಡು ಹೇಳಿಸಿದ್ರೆ ಏನ್ ಕ್ರಮ ತಗೋತಾರೆ. ಯಾರಾದ್ರೂ ಕರೆಸಿ ಅವರನ್ನ ಹಾಡು ಹೇಳಿಸಿದ್ರೆ ಏನ್ ಕ್ರಮ? ಖಂಡಿತ ಕ್ರಮ ತಗೋತೀವಿ. ಏನ್ ಕ್ರಮ? ಅದೇ ಕ್ರಮ ಅಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ ಏನು ಏನು ಮೆಂಬರ್ಸ್ ಆಗಿರ್ತಾರೆ ಅವ್ರಿಗೆ ನಮಗೆ ಯಾವ ರೀತಿ ಕ್ರಮ ತಗೊಳ್ಳೋದು ಮುಂದಿನ ದಿನಗಳಲ್ಲಿ ತಿಳಿಸ್ತೀವಿ. ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಅವರು ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.